ಒಂದು ಸುಂದರ ಹಳ್ಳಿಯಲ್ಲಿ ಶಾಂತಿ ಎಂಬ ಚಿಕ್ಕ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ದಯಾಳು ಮತ್ತು ಸಹಾಯ ಮಾಡುವ ಮನಸ್ಸು ಹೊಂದಿದ್ದಳು. ಪ್ರತಿದಿನ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಕಂಡವರಿಗೆ ಸಹಾಯ ಮಾಡುವುದು ಅವಳ ಅಭ್ಯಾಸವಾಗಿತ್ತು. ಒಂದು ದಿನ ಶಾಲೆಗೆ ಹೋಗುವಾಗ ರಸ್ತೆ ಬದಿಯಲ್ಲಿ ಕುಳಿತಿದ್ದ ವೃದ್ಧನೊಬ್ಬನನ್ನು ಶಾಂತಿ ಕಂಡಳು. ಅವನು ತುಂಬಾ ಹಸಿದಂತೆ ಮತ್ತು ದುರ್ಬಲನಂತೆ ಕಾಣುತ್ತಿದ್ದನು. ಮಗು, ನನಗೆ ತುಂಬಾ ಹಸಿವಾಗಿದೆ ಎಂದು ವೃದ್ಧನು ನಿಧಾನವಾಗಿ ಹೇಳಿದರು. ಶಾಂತಿ ತನ್ನ ಊಟದ ಡಬ್ಬೆಯನ್ನು ತೆರೆದು, ತಾತ, ಇದು ನನ್ನ ಊಟ, ದಯವಿಟ್ಟು ತಿನ್ನಿ ಎಂದು ಹೇಳಿದಳು. ವೃದ್ಧನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ದೇವರು ನಿನ್ನನ್ನು ಸದಾ ಆಶೀರ್ವದಿಸಲಿ ಮಗು ಎಂದು ಹೇಳಿದರು. ಶಾಲೆಯಲ್ಲಿ ಶಿಕ್ಷಕರು ಈ ವಿಷಯ ತಿಳಿದು, ಮಕ್ಕಳೇ, ಕರುಣೆ ಎಂದರೆ ದೊಡ್ಡ ಕೆಲಸವಲ್ಲ, ಸಣ್ಣ ಸಹಾಯದಲ್ಲಿಯೇ ಅದರ ಮಹತ್ವ ಇದೆ ಎಂದು ಹೇಳಿದರು. ಕೆಲ ದಿನಗಳ ನಂತರ ಶಾಂತಿ ಅಸ್ವಸ್ಥಳಾದಳು. ಆ ಸಮಯದಲ್ಲಿ ಅವಳ ಸ್ನೇಹಿತರು ಅವಳ ಮನೆಗೆ ಬಂದು ಸಹಾಯ ಮಾಡಿದರು. ಆಗ ಶಾಂತಿಗೆ ಅರ್ಥವಾಯಿತು, ನಾವು ಕೊಡುವ ಕರುಣೆ ಒಂದು ದಿನ ನಮಗೆ ಮರಳಿ ಬರುತ್ತದೆ. ಕರುಣೆ ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ.